ವೀಕ್ಷಕರು, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸದೋಕರ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ, ರಾಜ್ಯ ಖಾತೆಯ 4 ಸಚಿವರು ರಾಜೀನಾಮೆ ನೀಡಲಿ. ಸಚಿವ ಎನ್ಎಸ್ ಬೋಸರಾಜ್. ಗಂಜ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಶೀಘ್ರವೇ 25 ಕೋಟಿ ವೆಚ್ಚದಲ್ಲಿ ಹೊಸ ರಸ್ತೆ ನಿರ್ಮಾಣ. ಸಚಿವ ಬೋಸರಾಜ್. ಪಾಲಿಕೆ ಸದಸ್ಯ ಜಯಣ್ಣ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಜಾತಿ ಕಲಂನಲ್ಲಿ ಬ್ರಾಹ್ಮಣ ಎಂದು ಬರೆಯಿಸಿ. ಪ್ರಾಣೇಶ್ ಮುತಾಲಿಕ್. ಕೋಮು ಗಲಭೆ ಸೃಷ್ಟಿಸುವ ಶಾಸಕ ಯತ್ನಾಳ್ ಅವರನ್ನು ಬಂಧಿಸಿ. ರಾಜೇಶ್ ಕುಮಾರ್. ಉಪ್ಪರ್ವಾಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ 27ರಿಂದ ನವರಾತ್ರಿ ಉತ್ಸವ. ಕಾಂತಾಚಾರ್ಯ. ಸೆಪ್ಟೆಂಬರ್ 22ರಿಂದ ಗಧಾರ ಮಾರಿಕಾಂಬಾ ದೇವಸ್ಥಾನದಿಂದ ಶರನ್ನವರಾತ್ರಿ ಕಾರ್ಯಕ್ರಮ. ಸವರಪ್ಪ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಯ ಕನ್ನಡ ರಕ್ಷಣಾ ವೇದಿಕೆಯಿಂದ ಮನವಿ. ವಾರ್ತೆಗಳ ವಿವರ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದಿಂದ ಇಡೀ ದೇಶದಲ್ಲಿ 7 ರಾಜ್ಯಗಳಲ್ಲಿ ಅಟಲ್ ಭೂಜಲ ಯೋಜನೆಯನ್ನು ಜಾರಿಗೆ ತಂದಿದ್ದು, ಆದರೆ ಕರ್ನಾಟಕಕ್ಕೆ ಯೋಜನೆ ಅಡಿ ನೀಡಬೇಕಾದ 140 ಕೋಟಿಯನ್ನು ಕಡಿತಗೊಳಿಸಿ ಇಂತಹ ಹಲವು ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರವು ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾಡಿದ್ದು, ರಾಜಕೀಯ ಮಾತುಗಳನ್ನಾಡುವ ಕೇಂದ್ರದ ರಾಜ್ಯ ಖಾತೆ ಸಚಿವರು ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಂದು ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದ 14 ಪ್ರದೇಶಗಳ 44 ತಾಲೂಕುಗಳ 1199 ಗ್ರಾಮ ಪಂಚಾಯತ್ಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಇದ್ದು, ದೇಶದಲ್ಲಿ 5ನೇ ಸ್ಥಾನದಲ್ಲಿ ಕರ್ನಾಟಕ ಇದ್ದು, ಅಂತರ್ಜಲ ಮಟ್ಟವನ್ನು ಅಭಿವೃದ್ಧಿಪಡಿಸಲು ಅಟಲ್ ಭೂಜಲ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿ ಪ್ರತಿ ರಾಜ್ಯಕ್ಕೆ 1000 ಕೋಟಿ ನೀಡುತ್ತಿದ್ದು, ಆದರೆ ಕರ್ನಾಟಕ ರಾಜ್ಯಕ್ಕೆ 860 ಕೋಟಿ ರೂಪಾಯಿಗಳನ್ನು ನೀಡಿ 140 ಕೋಟಿ ರೂಪಾಯಿಗಳನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ. ಈವರೆಗೆ ಕೇಂದ್ರದಿಂದ ಯೋಜನೆಯ 500 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ಕಡಿತಗೊಳಿಸಲಾಗಿದೆ ಎಂದು ತಿಳಿಸಿದರು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಹಂತ 3ರ ಭೂ ಸ್ವಾಧೀನ ಪ್ರಕ್ರಿಯೆ 75,000 ಎಕರೆಗೂ ಅಧಿಕ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಪರಿಹಾರ ದರ ನಿಗದಿಗೊಳಿಸಿ ಮಹತ್ವದ ತೀರ್ಮಾನ ಕೈಗೊಂಡಿದ್ದು, ಜೊತೆಗೆ ಆಲಮಟ್ಟಿ ಜಲಾಶಯವನ್ನು 524 ಮೀಟರ್ಗೆ ಎತ್ತರಗೊಳಿಸಲು ಅನುಮತಿ ನೀಡಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಯೋಜನೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸದೆ ರಾಜಕೀಯ ಮಾಡುತ್ತಿದೆ. ಮಹಾರಾಷ್ಟ್ರ ಸರ್ಕಾರದಿಂದ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿದ್ದು, ಇದರಿಂದಲೇ ತಿಳಿಯುತ್ತದೆ ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇಲ್ಲ, ಅವರಿಗೆ ರಾಜಕೀಯ ಪರಿಪಾಠ ಬಿಟ್ಟು ಬೇರೇನೂ ಗೊತ್ತಿಲ್ಲ ಎಂದು ಅವರು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಬದ್ಧತೆ ಇಲ್ಲದೆ 24 ಗಂಟೆಗಳ ಒಳಗಾಗಿ ನೋಟಿಫಿಕೇಶನ್ ಹೊರಡಿಸಬೇಕು ಎಂದು ಸವಾಲ್ ಹಾಕಿದರು. ಟ್ರಿಬ್ಯುನಲ್ ಆರ್ಡರ್ ಕೊಟ್ಟಿದೆ. 524 ಮೀಟರ್ಸ್ ತನಕ ಏರಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕ. ಈಗ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಎಷ್ಟೇ ಬಾರಿ ಕೇಳಿದ್ರೆ ಸಹಿತ ನೋಟಿಫಿಕೇಶನ್ ಮಾಡಲಿಲ್ಲ ಇವತ್ತಿಗೂ. ಆದರೂ ರಾಜ್ಯ ಸರ್ಕಾರ ದಿವಾಳಿ ಆಗ್ಯದ, ಗ್ಯಾರಂಟಿ ಕೊಟ್ಟುಗಳು ಹಾಳಾಗ್ತದೆ, ಬ್ಯಾಂಕ್ ಕ್ರಪ್ಟ್ ಆಗ್ತದೆ, ಸಂಬಳ ಕೊಡಲಿಕ್ಕಿಲ್ಲ ಅಂತ ಮಾತಾಡ್ತಾರೆ. ನಾಚಿಕೆಲ್ಲ ವಿಜಯೇಂದ್ರವರು ಮತ್ತು ಅಶೋಕ್ ಅವರು ಜವಾಬ್ದಾರಿದಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಅಶೋಕ್ ಅವರು ಏನು ರಫ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ತಾರೋ ಅವರು ನೈತಿಕತೆ ಇಲ್ಲ ಅವ್ರಿಗೆ ಮಾತಾಡಿ. ಅಂಥವ್ರಿಗೆ ಇವತ್ತು ಏನು ಮುಳುಗಡೆ ಪ್ರದೇಶ ಆಗ್ತಾಯಿದೆ 75,000 ಎಕರೆ ಕೃಷ್ಣಾದಲ್ಲಿ. ಆ 75,000 ಎಕರೆ ಇವತ್ತು ರೈತರ ಜೊತೆಯಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ನೆಗೋಷಿಯೇಟ್ ಮಾಡಿ 16 ಮೀಟಿಂಗ್ಗಳು ಮಾಡಿ ಈ ಭಾಗದ ನಾವೆಲ್ಲರೂ ಸಚಿವರು
ಮತ್ತು ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ 4 ಮೀಟಿಂಗು ಎಲ್ಲ ಪಕ್ಷದ ಶಾಸಕರನ್ನು ಕರೆದು, ರೈತರನ್ನು ಕರೆದು, ರೈತ ಸಂಘದವ್ರನ್ನ ಕರೆದು ಮೀಟಿಂಗ್ಗಳು ಮಾಡಿ ಒಂದು ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿಗಳು ಸಹಿತ 2 ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ತಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡಿ ಇವತ್ತು ಅದನ್ನೆಲ್ಲ ಕಂಪ್ಲೀಟ್ ಕ್ಯಾಬಿನೆಟ್ನಲ್ಲಿ ಕೊಟ್ಟಿದ್ದೀನಿ. ನಿಮಗೆ ಕೊಳ್ಳಿಕ್ಕೆ ಬರೋದಿಲ್ಲ, ಇದರಲ್ಲಿ ಕೆಲವು ನಮಗೆ ಸೇರಿದಾಗಿರ್ತಕ್ಕಂಥ ಐತಿ. ಕ್ಯಾಬಿನೆಟ್ನಲ್ಲಿ ಇಷ್ಟೆಲ್ಲ ಮಾಡಬೇಕು ಅಂತೇಳಿ ಈಗ ಆ ಲ್ಯಾಂಡ್ ತೊಗೊಳ್ಳಿಕ್ಕೆ ಈಗಾಗಲೇ ನಿರ್ಧಾರ ತಗೊಂಡು ಸರ್ಕಾರ ರೈತರನ್ನು ಕರೆಸಿ ಹೊಂದಾಣಿಕೆ ಮಾಡ್ಕೊಂಡು ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಬೇಕು. ಮತ್ತು ಏನು 25,000 ಕೇಸಸ್ ಇದಾವೆ, ಆ 25,000 ಕೇಸಸ್ಗೂ ಅಲ್ಲಿ ಒಂದು ಕೋರ್ಟ್, ಸ್ಪೆಷಲ್ ಕೋರ್ಟ್ ಮಾಡಿ ಲೋಕ ಅದಾಲತ್ ಮುಖಾಂತರ ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಕಮಿಷನರೇಟ್ ಪ್ರಾರಂಭ ಮಾಡಲಿಕ್ಕೆ ಸಹಿತ ಈಗಾಗಲೇ ತೀರ್ಮಾನ ತಗೊಂಡು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮಾಡಿರುವ ಅನ್ಯಾಯ ಸರಿಪಡಿಸಲು ವಿಫಲವಾಗಿದೆ. ಕೇಂದ್ರ ಸರ್ಕಾರ ಖಾತೆ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ, ವಿ. ಸೋಮಣ್ಣ, ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜೆ ಕೇಂದ್ರದ ಮಲತಾಯಿ ಧೋರಣೆಯನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ರೈತರ ಸಮಸ್ಯೆಗಳಿಗೆ, ಜನರ ಸಮಸ್ಯೆಗಳ ಹಾಗೂ ಅಭಿವೃದ್ಧಿ ಕುರಿತು ಮಾತನಾಡದ ಇವರು ಕೇವಲ ರಾಜಕೀಯವಾಗಿ ಮಾತ್ರ ಮಾತನಾಡುತ್ತಾರೆ. ಕೂಡಲೇ ಈ 4 ಜನರು ನೈತಿಕತೆಯಿಂದ ರಾಜೀನಾಮೆ ಸಲ್ಲಿಸಿ ಬೀದಿಗಿಳಿದು ಹೋರಾಟ ಮಾಡಬೇಕು ಎಂದು ತಿಳಿಸಿದರು. ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಿಸಿದಂತೆ 2024-25ನೇ ಸಾಲಿಗೆ 2,500 ಕೋಟಿ ರೂಪಾಯಿ ಅನುದಾನ ಮೀಸಲಿಡಲಾಗಿತ್ತು. ಪ್ರಸ್ತುತ 3,100 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಒದಗಿಸಲಾಗಿದೆ ಎಂದು ಹೇಳಿದರು. ಜನಾಭಿಪ್ರಾಯದ ಅನುಗುಣವಾಗಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಮಾಡಲು ರಾಜ್ಯ ಸರ್ಕಾರದಿಂದ ತೀರ್ಮಾನಿಸಿದ್ದು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೆಯಲಿದ್ದು, ಪರ ವಿರೋಧ ಚರ್ಚೆಗಳಾಗಿವೆ. ಆದರೆ ಮುಂದೂಡಿಕೆಯ ಯಾವ ಪ್ರಶ್ನೆಯೂ ಇಲ್ಲ, ಸಮೀಕ್ಷೆ ನಡೆಯುತ್ತದೆ ಎಂದರು. ರಾಜ್ಯದಲ್ಲಿ ಈಗಾಗಲೇ ಕ್ಯಾಬಿನೆಟ್ ಅಧಿಕಾರ ಕೊಟ್ಟು ಈ 22ನೇ ತಾರೀಕಿನಿಂದ ಪ್ರಾರಂಭ ಆಗಿ ಅಕ್ಟೋಬರ್ 7ನೇ ತಾರೀಕು ಒಳಗಾಗಿ ಮಾಡಬೇಕು. ಕಾರಣ ಏನಂದರೆ ದಸರಾ ಹಾಲಿಡೇಸ್ ಇರ್ತಾವೆ. ಸ್ವಲ್ಪ ಮಟ್ಟಿಗೆ ನಮ್ಮ ಶಿಕ್ಷಕರು ಮತ್ತು ಏನು ನಮ್ಮ ಕರೆಂಟ್ ಬಿಲ್ ಮಾಡೋ ರೇಡರ್ಸ್ ಅವರು, ಆಶಾ ಕಾರ್ಯಕರ್ತರು, ಈ ರೀತಿಯಾಗಿ ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದೇ ಸುಮಾರು 1 ಲಕ್ಷ ಈ ಸರ್ಕಾರಿ ನೌಕರರು ಈ 7ನೇ ತಾರೀಕು ಒಳಗಾಗಿ ಜನಗಣತಿ ಇಡೀ ರಾಜ್ಯಾದ್ಯಂತ ಮಾಡಬೇಕಂತೇಳಿ ನಿರ್ಧಾರ ಕೈಗೊಂಡು, ಅದಾದ ನಂತರ ಬೆಳವಣಿಗೆಗಳು ಸಹಜವಾಗಿ ಅದ್ಯಾಕೆ ಸೇರಿಸಿ, ಇದ್ಯಾಕೆ ಬಂತು, ಅದೇನಾಯಿತು ಅಂತೇಳಿ ನಿನ್ನೆವರೆಗೂ ಕನ್ಫ್ಯೂಷನ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಭಾಳ ಉದ್ರೇಕದ ಮಾತಾಡಿದ್ರು, ಆಗ ಈಗ ಅಂತೇಳಿ ಎಲ್ಲ ಮೀಡಿಯಾದಲ್ಲೆಲ್ಲ ಬಂದು ಅದು ಇಡೀ ರಾಜ್ಯದಲ್ಲಿ ಚರ್ಚೆ ಆಯಿತು. ಎಲ್ಲತ್ತೂ ಏನೂ ಆ ರೀತಿಯಾಗಿ ಆಗಿಲ್ಲ. ಏನು ವಿಷಯಗಳು ಹೊಸದಾಗಿ ಸೇರಿಸಿದ್ರು ಅದ್ರ ಬಗ್ಗೆ ಯಾಕಂತಂದರೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಓದು ಕಾಂತರಾಜು ಸತ್ತು ಹೋದಂಥ ಸಂದರ್ಭದಲ್ಲಿ ನಿಮಗೂ ನಮಗೆಲ್ಲ ಗೊತ್ತಿದ್ದಂತೆ ಅಂದಿನ ಸಂದರ್ಭದಲ್ಲಿ ಈ ಜಾತಿ ಧರ್ಮದ ವಿಷಯದಲ್ಲಿ ಯಾರೂ ಎಚ್ಚರಗೊಂಡಿಲ್ಲ. ಇವರು ಅಧಿಕಾರಿಗಳು ಹೋದ ತಕ್ಷಣ ಅಲ್ಲೆಲ್ಲ ಮಾಡಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿಯವರು ಅಧಿಕಾರಿಗಳಾಗಿದ್ದರು. ರೆವಿನ್ಯೂದಲ್ಲಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಯಾರ್ಯಾರು ಅಧಿಕಾರಿಗಳು ಮನೆಗಳಿಗೆ ಹೋಗಿ ಮಾಡ್ಯಾರ ಅವರು ಕೆಳಮಟ್ಟದ ಅಧಿಕಾರಿಗಳಿರ್ಬೋದು, ತಾಲೂಕು ಮಟ್ಟದ ತಹಸೀಲ್ದಾರ್ಸ್ ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ಸ್ ಇರ್ಬೋದು, IAS ಆಫೀಸರ್ಸ್ ಇರ್ಬೋದು, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥವ್ರೇ ಹೋದ ಸಲ ಜನಗಣತಿ ಮಾಡಿದ್ರು. ಅವ್ರು ಯಾವುದೇ ಒಂದು ಪಟ್ಲ ಜಾತಿಯವ್ರು ಹೋಗಿ ಮಾಡಿಲ್ಲ. ಆವತ್ತು ನೇರವಾಗಿ ಅವರ ಮನೆಗಳಿಗೆ ಹೋದ್ಕೊಳ್ಳೆ ಜನರು ತಮ್ಮದಾಗಿ ಇರ್ತಕ್ಕಂಥ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಆವಾಗ ಈ ಅವೇರ್ನೆಸ್ಸು ಜಾತಿ ಧರ್ಮದ ಬಗ್ಗೆ ಯಾರೂ ರಾಜ್ಯ ಮಟ್ಟದಲ್ಲಿ ನಡೆಯಲಿಲ್ಲ. ಹಾಗಾಗಿ ಒರಿಜಿನಲ್ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಹೇಳಿದ್ರು. ಆ ಇದರಲ್ಲಿ ಇವತ್ತು ಬಂದಿರತಕ್ಕಂಥ ಏನು ಕ್ರಿಶ್ಚಿಯನ್ ಅಂತ ಶಬ್ದ ಕೆಲವು ಕಂಪ್ನಿಗಳು ಬಂದಿರತಕ್ಕಂಥದ್ದು ಕ್ಲಾರಿಫಿಕೇಶನ್ ಏನಂತಂದರೆ, ಹೋದ ಸಲ ನ್ಯಾಚುರಲ್ ಆಗಿ ಅವ್ರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು SC ಕ್ರಿಶ್ಚಿಯನ್ ಆಗಿ ನಾವು SC ಆಗಿ ಕ್ರಿಶ್ಚಿಯನಿಗೆ ಬಂದಿದ್ವಿ, ಯಾರೋ ಕ್ಷತ್ರಿಯರಾಗಿ ಕ್ರಿಶ್ಚಿಯನಿಗೆ ಬಂದ್ವಿ, ಮರಾಠದವರಾಗಿ ಕ್ಷತ್ರಿಗೆ ಬಂದ್ವಿ, ಬ್ಯಾಕ್ವರ್ಡ್ ಕ್ಲಾಸ್ನವರಾಗಿ ಬಂದ್ವಿ, ಬೇರೆ ಜಾತಿಯರಾಗಿ ಬಂದ್ವಿ ಅಂತ ಈ ರೀತಿ ಬಂದಿರೋದ್ರಲ್ಲಿಂದ ರೆಕಾರ್ಡ್ನಲ್ಲಿ ಅದಕ್ಕೊಂದು ಅವಕಾಶ ಕೊಡಬೇಕಂತ ಕೆಲವರು ಹೇಳಿರೋದ್ರಿಂದ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಂಹಲು ಮಾಡಗಿರಿ, ಮುಖಂಡರಾದ ಕೆ. ಶಾಂತಪ್ಪ, ಜಿ. ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಶ್ರೀನಿವಾಸ್ ರೆಡ್ಡಿ, ಜಿಂದಪ್ಪ, ಅಮರೇಗೌಡ ಹಂಚಿನಾಳ್, ಯೂಸುಫ್ ಖಾನ್, ವಿ. ಲಕ್ಷ್ಮೀರೆಡ್ಡಿ, ಜಯಂತರಾವ್ ಪತಂಗೆ, ನರಸಿಂಹಲು ಮಾಡಗಿರಿ, ಬಿ. ರಮೇಶ್, ಆಂಜನೇಯ, ಶ್ಯಾಮಸುಂದರ್ ಮೇಸ್ತ್ರಿ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರು ಇದ್ದರು. ನಗರದ ಗಂಜ ವೃತ್ತದಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ
ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದ್ದು ಶೀಘ್ರವೇ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರಿಂದು ತಮ್ಮ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ನಗರದ ಗಂಜಿ ವೃತ್ತದಿಂದ ಚಂದ್ರಮೌಳೀಶ್ವರ ರಸ್ತೆ ಹಾಳಾಗಿದ್ದು, ಜೊತೆಗೆ ಕಿರಿದಾಗಿದ್ದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗಿದ್ದು, ರಸ್ತೆಯನ್ನು ಅಗಲೀಕರಣಗೊಳಿಸಿ 4 ಪಥದ ರಸ್ತೆಯನ್ನು ನಿರ್ಮಿಸಲಾಗುವುದು. 20 ಕೋಟಿ ರೂಪಾಯಿ ರಸ್ತೆ ನಿರ್ಮಾಣಕ್ಕೆ ಹಾಗೂ 5 ಕೋಟಿ ವೆಚ್ಚದಲ್ಲಿ ಭೂಗತ ವಿದ್ಯುತ್ ಅಳವಡಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ಮಾವಿನಕೆರೆಯ ಪಕ್ಕದಲ್ಲಿರುವ ಮೀನುಗಾರಿಕೆ ಇಲಾಖೆ ಜಾಗದಲ್ಲಿ 7 ಎಕರೆ ಭೂಮಿಯನ್ನು ಮಹಾನಗರ ಪಾಲಿಕೆಗೆ ನೀಡಲಾಗಿದ್ದು, ಅದರಲ್ಲಿ ಉದ್ಯಾನವನ, ಮಕ್ಕಳು ಆಟವಾಡಲು ಆಟಿಕೆ ಸಲರಣೆಗಳನ್ನು ಇರಿಸಲು ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಈ 7 ಡಿಸ್ಟ್ರಿಕ್ಟ್ ಇನ್ಕ್ಲೂಡಿಂಗ್ ರಾಯಚೂರಿಗೆ ನಮ್ಗೆ ಅನುಕೂಲ ಆಗ್ತದೆ. ಈಗಾಗಲೇ ನಾವು ಕೆನಾಲ್ ಮಾಡಿಬಿಟ್ಟಿವಿ. ನಮ್ಮದು 3rd ಸ್ಟೇಜ್ನಲ್ಲಿ ಬರ್ತಕ್ಕಂಥ ನೀರಿಗೆ 95 ಕಿಲೋಮೀಟರ್ ದೇವದುರ್ಗದಿಂದ ಹಿಡಿದು ನಾವು 183 ಕಿಲೋಮೀಟರ್ ರಾಯಚೂರು ಕೊನೆ ಭಾಗ ತನಕ ಈಗಾಗಲೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಂ ಬಿ ಪಾಟೀಲ್ ಇರಿಗೇಷನ್ ಸಚಿವರಿದ್ದಾಗ ಅದನ್ನು ನಾವು ಈಗಾಗಲೇ 273 ಕೋಟಿ ಖರ್ಚು ಮಾಡಿ ಮೇನ್ ಕೆನಾಲ್ ಸಹಿತ ನಾವು ಮುಂದುವರಿಸಿದ್ವಿ. ನಾವು ಸಿದ್ಧತೆ ಎಲ್ಲ ಮಾಡ್ಕೊತ ಇದ್ದೀವಿ. ನಮ್ಮ ನಷ್ಟ ಕಷ್ಟ ಅನೇಕ ತೊಂದರೆಗಳಿದ್ದರೆ ಸಹಿತ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ, ಪ್ರದೇಶದ ಅಭಿವೃದ್ಧಿ ಪರವಾಗಿ ಈಗಾಗಲೇ ಕೆನಾಲ್ಗಳನ್ನು ನಾವು ಮಾಡಿ ರೆಡಿ ಮಾಡಿದ್ದೀವಿ. ಇವತ್ತು ಏನು ಮುಳುಗಡೆ ಆಗ್ತದೆ ಬಾಗಲಕೋಟದಲ್ಲಿ, ಅದು ಇಮಿಡಿಯೇಟ್ಲಿ 75,000 ಎಕರೆ ತಗೊಳ್ಳಿಕ್ಕೆ 40 ಲಕ್ಷ ರೂಪಾಯಿ ಏನು ರೈತರಿಗೆ ಕೇಳಿದ್ರೆ ಡಿಮ್ಯಾಂಡ್ ಇತ್ತು, ಕೊನೆ ಡಿಮ್ಯಾಂಡು ಅದು ಇರಿಗೇಷನ್ ಇರ್ತಕ್ಕಂಥ ಲ್ಯಾಂಡ್ಗೆ, ಕೃಷಿ ಭೂಮಿಗೆ per ಎಕರೆ, ಕೃಷಿ ಭೂಮಿಗೆ 30 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು. ಆದ ನಂತರ ಈ ಕೆನಾಲ್ಗಳು ಮಾಡಲಿಕ್ಕೆ ಆ ರೈತರು ಸಹಿತ ನಾವು ಆಮೇಲೆ ಮಾಡೋಣ, ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ ಅಂತೇಳಿ ನಾವು ಯಾದಗಿರಿಯವರು, ಗುಲ್ಬರ್ಗದವರು ಹೇಳಿದ್ವಿ, ಬಿಜಾಪುರವರು ಕಡಿಮೆ ಮಾಡ್ತೀವಿ, ಯಾಕಂದ್ರೆ ನಮಗೆ ನೀರು ಬರೋದಿಲ್ಲ, ಇಲ್ಲ ಅದನ್ನು ಮಾಡಿಬಿಡೋಣ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ತೀರ್ಮಾನ ಆಗಿ 30 ಲಕ್ಷ ರೂಪಾಯಿ ನೀರಾವರಿಗೆ, 25 ಲಕ್ಷ ರೂಪಾಯಿ ನಮ್ಮ ಕೃಷಿ ಭೂಮಿಗೆ, ಏನು ಕೆನಾಲ್ ಎಲ್ಲಿ ಕೂತ್ಕೊಂಡು ಅವರು ಸಹಿತ ನಿರ್ಧಾರ ಮಾಡಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು, ಕನ್ಫ್ಯೂಷನ್ ಇರಬಾರ್ದು ಅಂತೇಳಿ ಸ್ಪಷ್ಟವಾಗಿ ದೇಶದಲ್ಲಿ ಯಾರೂ ಈ ರೀತಿಯಾದಂಥ ದಿಟ್ಟ ನಿಲುವು ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೇಂದ್ರ ಸರ್ಕಾರ ಸಹಿತ ಈ ರೀತಿಯಾದ ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ಅಂಥದ್ದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಭಾಗದ ನಾರ್ದರ್ನ್ ಕರ್ನಾಟಕ ಭಾಗದ ಅದರಾಗ ಅತಿ ಹೆಚ್ಚಾಗಿ ರಾಯಚೂರು, ಗುಲ್ಬರ್ಗ, ಯಾದಗಿರಿ ಎಲ್ಲರಿಗೂ ಬರ್ತಕ್ಕಂಥದ್ದು 5 ಲಕ್ಷ ಎಕರೆ. ಬರೀ ಸಮಯ ನೀವು ಬಂದಿಲ್ಲ ಅಂತ ಕೇಳ್ತಾ. ಮಲಿಯಾಬಾದ್ನಲ್ಲಿ ಒಳ್ಳೆಯ ಪ್ರವಾಸಿ ತಾಣಗಳಿದ್ದು ಅವುಗಳ ಅಭಿವೃದ್ಧಿಗೂ ಯೋಚಿಸಲಾಗಿದ್ದು 750 ಆಕಳುಗಳಿದ್ದು ಅಲ್ಲಿ ಪಶು ಆಸ್ಪತ್ರೆಯನ್ನು ಮಾಡುವ ಉದ್ದೇಶವಿದೆ. ವಿಶೇಷವಾಗಿ 37.95 ಕೋಟಿ ವೆಚ್ಚದಲ್ಲಿ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಯನ್ನು ಮಾಡಲಾಗುತ್ತದೆ ಮತ್ತು 1 ಎಕರೆ ಜಾಗದಲ್ಲಿ ಇಎಸ್ಐ ಆಸ್ಪತ್ರೆ, ಡಿಸ್ಪೆನ್ಸರಿ ಹಾಗೂ ರಾಯಚೂರು, ಯಾದಗಿರಿ ಹಾಗೂ ಕೊಪ್ಪಳ ಜಿಲ್ಲೆಗಳ ಕಾರ್ಮಿಕರಿಗೆ ಅನುಕೂಲವಾಗಲು ಮುಂದಿನ ದಿನಗಳಲ್ಲಿ 3 ಎಕರೆ ಪ್ರದೇಶದಲ್ಲಿ 50 ಹಾಸಿಗೆಗಳುಳ್ಳ ಇಎಸ್ಐ ಆಸ್ಪತ್ರೆಯನ್ನು ಸ್ಥಾಪಿಸಲಾಗುವುದು ಎಂದರು. ತುಂಗಭದ್ರಾ ಜಲಾಶಯದ 32 ಗೇಟ್ಗಳ ಅಳವಡಿಕೆ ಕಾರ್ಯ ಆರಂಭವಾಗಿದ್ದು ಗದಗ್ ಹಾಗೂ ಮುನೀರಾಬಾದ್ ಬೇಸ್ನಲ್ಲಿ ಗೇಟ್ಗಳನ್ನು ತಯಾರಿಸಲಾಗುತ್ತದೆ. 48 ಕೋಟಿ ವೆಚ್ಚದಲ್ಲಿ ಗೇಟ್ ಅಳವಡಿಕೆ ಕಾರ್ಯ ನಡೆಯುತ್ತವೆ ಎಂದರು. ನಗರ ಪಾಲಿಕೆ ಸದಸ್ಯ ಜಯಣ್ಣರ ಹುಟ್ಟುಹಬ್ಬದ ಅಂಗವಾಗಿ ಅವರ ಹಿತೈಷಿಗಳ ಬಳಗದಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತ ಭಂಡಾರದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರ ಉದ್ಘಾಟಿಸಿದ ಹಿರಿಯ ಸಾಹಿತಿ ವೀರ ಹನುಮಾನ್ ಮಾತನಾಡಿ, ಇಂದಿನ ದಿನಗಳಲ್ಲಿ ರಕ್ತದಾನ ಬಹಳ ಅವಶ್ಯಕತೆ ಇದ್ದು, ಅವಶ್ಯಕತೆ ಇರುವ ಸಂದರ್ಭದಲ್ಲಿ ರಕ್ತದಾನ ಮಾಡುವ ಮೂಲಕ ಜನರ ಜೀವನವನ್ನು ರಕ್ಷಿಸಬೇಕಾಗಿದೆ. ನಾವು ರಕ್ತದಾನದ ಜಾಗೃತಿಯನ್ನು ನಮ್ಮ ಮನೆಗಳಲ್ಲಿ, ಸುತ್ತಮುತ್ತ ಸಮುದಾಯದ ಜನರಿಗೆ ಹಾಗೂ ಸ್ನೇಹಿತರಿಗೆ ಹೇಳುವ ಮೂಲಕ ಹೆಚ್ಚು ರಕ್ತದಾನದ ಜಾಗೃತಿ ಮಾಡುವ ಜೊತೆಯಲ್ಲಿ ಜನರ ಜೀವನ ರಕ್ಷಿಸಲು ಸಾಧ್ಯವಾಗುತ್ತದೆ. ಜನ್ಮದಿನ, ಇತರ ವಿಶಿಷ್ಟ ಸಂದರ್ಭಗಳಲ್ಲಿ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆಯನ್ನು ಕೊಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ನಮ್ಮ ನೆಚ್ಚಿನ ನಾಯಕರು, ಪ್ರಗತಿಪರ ಚಿಂತಕರು, ರಾಯಚೂರಿನಲ್ಲಿ ಅಭಿವೃದ್ಧಿಯನ್ನು ಕಾಣುವ ಕನಸುಗಾರ, ನಮ್ಮೆಲ್ಲರ ಪ್ರೀತಿಯ ಸ್ನೇಹಿತ ಶ್ರೀ ಜಯಣ್ಣನವರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಹಫೀಜುಲ್ಲಾ ಮತ್ತು ನಮ್ಮ ಎಲ್ಲ ಅಭಿಮಾನಿಗಳ, ಜಯಣ್ಣನವರ ಅಭಿಮಾನಿಗಳೆಲ್ಲರೂ ಸೇರಿ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಒಂದು
ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿರುವುದು ಅತ್ಯಂತ ಸಂತೋಷವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಘೋಷಣೆಗಳಿವೆ. ಅನ್ನದಾನ ಮಹಾದಾನ, ವಿದ್ಯಾದಾನ ಮಹಾದಾನ ಅನ್ನುವಂಥ ಘೋಷಣೆಗಳಿವೆ. ಅದು ಅಂದಿನ ಕಾಲದಲ್ಲಿ ಬಹುಶಃ ಅದು ಸತ್ಯವೂ ಆಗಿರ್ಬೋದು. ಈಗಿನ ಸಂದರ್ಭದಲ್ಲಿ ರಕ್ತದಾನವು ಅಷ್ಟೇ ಪ್ರಮುಖವಾದಂಥ ದಾನ. ಪ್ರಥಮ ದಾನ ಅನ್ನುವಂಥದ್ದು ಕೂಡ ನಾನು ಹೇಳಬಲ್ಲೆ. ಯಾಕಂದ್ರೆ ರಕ್ತದಾನ ಅನ್ನುವಂಥದ್ದು ನಾವು ಕೊಡುವ ಪ್ರತಿಯೊಂದು ಹನಿ, ಏನು ಡ್ರಾಪ್ ಅದಲ್ಲ, ಅದು ಒಂದು ಜೀವಕ್ಕೆ ದಾನವನ್ನು ಕೊಡ್ತದೆ. ಅನ್ನ ಇರದಿದ್ರೆ ಅಥವಾ ವಿದ್ಯೆ ಇರದಿದ್ರೆ ಮನುಷ್ಯ ಬದುಕಬಲ್ಲ, ಏನಾದರೂ ಕೆಲಸ ಮಾಡಬಿರ್ಲಿ ಬದುಕಬಲ್ಲ. ಆದರೆ ಜೀವನೇ ಇಲ್ಲ ಅಂತಂದ್ರೆ ಬದುಕೋದು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಸ್ತುತ್ಯಾರ್ಹವಾಗಿದೆ. ಮತ್ತು ಅದಕ್ಕೆ ಇದರಲ್ಲಿ ಭಾಗವಹಿಸಿದ ಎಲ್ಲರೂ, ಏನಿಲ್ಲಿ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ, ಮಹೇಶ್ ಅನ್ನುವರು, ಈರಪ್ಪ ಅನ್ನುವರು, ಈರಣ್ಣ ಅನ್ನುವರು, ಬಹಳ ಮಂದಿ, ನಮ್ಮ ಹನುಮಂತು ಅದನ್ನ, ಇವರೆಲ್ಲರೂ ಕೂಡ ಒಂದು ಸಾಮಾಜಿಕ ಪರಿಕಲ್ಪನೆ ಮೂಲಕ ಏನೋ ಜಯಣ್ಣ ಅವರ ಒಂದು ಅಭಿಮಾನಿಗಳಾಗಿ ಅವರನ್ನ ಉತ್ತೇಜನಗೊಳಿಸ್ಬೇಕು ಅಥವಾ ಅವರಿಗೆ ಏನೋ ಮಾಡಬೇಕನ್ನುವ ಅಭಿಪ್ರಾಯ ಅವರಲ್ಲಿ ಇರದೆ ಒಂದು ಸಾಮಾಜಿಕ ಪರಿಕಲ್ಪನೆಯಿಂದ ಅವರು ರಕ್ತದಾನವನ್ನು ನೀಡಿದ್ದಾರೆ ಅಂತ ಹೇಳಿ ಕೂಡ ನಾನು ಭಾವಿಸಿಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ನಿವೃತ್ತ ಎಎಸ್ ವಲಿ ಮಾತನಾಡಿ, ಜಯಣ್ಣರ ಸಾಮಾಜಿಕ ಸೇವೆ, ಅವರ ಶೈಕ್ಷಣಿಕ ಪರಿಸರ ಪ್ರೇಮ ಹಾಗೂ ಆರೋಗ್ಯದ ಬಗ್ಗೆ ಅವರು ಮಾಡುತ್ತಿರುವ ಕೆಲಸ ನಮ್ಮೆಲ್ಲರಿಗೆ ಮಾದರಿಯಾಗಿದೆ. ಅವರ ವಾರ್ಡಿನಲ್ಲಿ ಸುಮಾರು ಉದ್ಯಾನವನಗಳು, ಇವತ್ತು ಗಿಡಗಳನ್ನು ನೆಟ್ಟು ಹೆಮ್ಮೆರವಾಗಿ ಬೆಳೆದಿವೆ. ಪರಿಸರ ಉಳಿಸುವಲ್ಲಿ ಜಯಣ್ಣನವರ ಕೊಡುಗೆ ಅಪಾರ. ಈ ಸಂದರ್ಭದಲ್ಲಿ ರಕ್ತದಾನ ಹಮ್ಮಿಕೊಂಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಎಂದು ತಿಳಿಸಿದರು. ಇವರ ಜನ್ಮದಿನದ ಅಂಗವಾಗಿ ಇಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು, ಈ ಸಭೆಯಲ್ಲಿ ನಾವು ಪಾಲ್ಗೊಂಡು ಹೇಳುವುದಷ್ಟೇ, ಜಯಣ್ಣ ನಾವು ಚಿಕ್ಕಂದು ಬಲ್ಲೆವು. ಅವರ ಕಾರ್ಯವೈಖರಿ, ಆಮೇಲೆ ಅವರ ಸರಳ ಜೀವನ ಪ್ರತಿಯೊಬ್ಬ ಮನುಷ್ಯನೂ ಮೆಚ್ಚತಕ್ಕಂಥದ್ದೇ. ಆ ಪ್ರಯುಕ್ತವಾಗಿ ಇದ್ದು ಈ ರಕ್ತದಾನ ಮಾಡ್ತಕ್ಕಂಥ ಎಲ್ಲ ರಕ್ತದಾನ ಶಿಬಿರಾರ್ಥಿಗಳಿಗೆ ನಾನು ವಂದಿಸುತ್ತಾ, ಇಂದು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮಾನ್ಯ ಜಯಣ್ಣ ಸಾಹೇಬರಿಗೆ ತಿಳಿಸುತ್ತಾ, ಜಯಣ್ಣ ಸಾಹೇಬ್ರೆ ಪ್ರತಿಯೊಬ್ಬ ಏರಿಯಾದಲ್ಲಿನೂ ಓಡಾಡಿ ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಸ್ತಾ ಇರೋದು ಸರ್ವಸಾಮಾನ್ಯ. ಅದರಂತೆ ಇವ್ರಿಗೆ ಹಸಿರೇ ಸಸಿ ನೆಡುವ ಅಭಿಯಾನ ಅಧಿಕಾರ ಅಂತೇಳಿ ಹಾಕಿದ್ದಾರೆ. ನಿಜವಾಗಲೂ ಪ್ರತಿಯೊಬ್ಬ ಮನುಷ್ಯ ಉಸಿರಾಡೋದಕ್ಕೆ ಹಸಿರನ್ನು ಬಯಸ್ತಾನೆ. ಆದರೆ ಈ ಹಸಿರನ್ನೇ ಉಸಿರನ್ನಾಗಿ ಮಾಡಿಕೊಂಡ ಜಯಣ್ಣ ಸಾಹೇಬರಿಗೆ ಪ್ರತಿಯೊಂದು ಗಿಡ ಮರಗಳು ಜಯಣ್ಣ ಸಾಹೇಬ್ರ ಸಲುವಾಗಿ ಕಾಯ್ತಾ ಇರ್ತವೆ. ಸಾಹೇಬ್ರು ಯಾವಾಗ ಬರ್ತಾರೆ, ನಮ್ಗೆ ಯಾವಾಗ ನೀರು ಹಾಕ್ಸ್ತಾರೆ, ಯಾವಾಗ ಬೆಳೆಸ್ತಾರೆ, ಯಾವಾಗ ರಕ್ಷಣೆ ಕೊಡ್ತಾರೆ ಅಂತ. ಹಂಗ ನಾವು ಹಸಿರನ್ನು ಉಸಿರಿಗಾಗಿ ನಾವು ನೆನೆಸಿದರೆ, ಹಸಿರೇ ಜಯಣ್ಣ ಸಾಹೇಬ್ರಿಗೆ ತನ್ನ ಉಸಿರಿಗಾಗಿ ನೆನೆಸ್ತಾ ಇದೆ. ಅಂಥ ಒಂದು ಮೇಧಾವಿ ಬಗ್ಗೆ ನಾನು ಹೆಚ್ಚು ಮಾತಾಡಕ್ಕೆ ಆಗೋದಲ್ಲ. ಇಂದು ಈ ಮಾತಾಡಕ್ಕೆ ಅವಕಾಶ ಕೊಡಬೇಕಾಗಿ ತಮ್ಮೆಲ್ಲರೂ ವಂದಿಸಿ ನನ್ನ ಕಿರುಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸುಧೀರ್, ಎಚ್ ಮ್ಯಾದರ್, ರಾಜ್ಕುಮಾರ್, ಸತ್ಯಪ್ಪ, ವಿಷ್ಣು, ನರಸಿಂಹಲು, ರೆಡ್ ಕ್ರಾಸ್ ಸಂಸ್ಥೆಯ ದಂಡಪ್ಪ ಬಿರಾದರ್, ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಅತಾವುಲ್ಲಾ ಉಪಸ್ಥಿತರಿದ್ದರು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಬ್ರಾಹ್ಮಣ ಸಮಾಜದ ಬಂಧುಗಳು ಬ್ರಾಹ್ಮಣ ಎಂದು ನಮೂದಿಸಬೇಕೆಂದು ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಪ್ರಾಣೇಶ್ ಮುತಾಲಿಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ವತಿಯಿಂದ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸುತ್ತಿದ್ದು, ಈ ಸಮೀಕ್ಷೆಯಲ್ಲಿ ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಬಂಧುಗಳು ಭಾಗವಹಿಸಿ ತಮ್ಮ ಎಲ್ಲ ವಿವರಗಳನ್ನು ನೀಡಬೇಕು ಎಂದರು. 60 ಅಂಶಗಳಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಯಿಸಿ ಹಾಗೂ ಜಾತಿ ಕಾಲಂನಲ್ಲಿ ಬ್ರಾಹ್ಮಣ ಎಂದು ಬರೆಯಿಸಬೇಕು. ಸಮೀಕ್ಷೆಯ ಅಧಿಕಾರಿಗಳಿಗೆ ಎಲ್ಲ ವಿವರಗಳನ್ನು ನೀಡಬೇಕು ಹಾಗೂ ಮನೆಯ ಮುಂದೆ ಆಯೋಗದ ವತಿಯಿಂದ ಅಂಟಿಸಿರುವ ಸ್ಟಿಕ್ಕರ್ ಅನ್ನು ತೆಗೆದು ಹಾಕಬಾರದು ಎಂದರು. ಕಡ್ಡಾಯವಾಗಿ ಎಲ್ಲರೂ ಹಿಂದೂ ಅಂತ ನಮೂದಿಸಬೇಕು ಅಂತ ಹೇಳಿ ಕೇಳ್ತಾ, ಹಾಗೆ ಜಾತಿ ಕಾಲಮಿನಲ್ಲಿ ಬ್ರಾಹ್ಮಣ ಎಂದು ನಮೂದಿಸಬೇಕು ಅಂತ ಹೇಳಿ ನಾವು ಕರೆಯನ್ನು ಕೊಡ್ತಾ ಇದ್ದೀವಿ. ಈ ಮುಂಚೆ ಕೊಟ್ಟಿರ್ತಕ್ಕಂತಹ ಮತದ ಒಂದು ಜಾತಿವಾರು ಪಟ್ಟಿಯಲ್ಲಿ ಸುಮಾರು 1400 ಜಾತಿಗಳನ್ನು ಕೊಟ್ಟಿದ್ದರು. ನಂತರ ಪರಿಷ್ಕೃತ ಪಟ್ಟಿಯಲ್ಲಿ ಸುಮಾರು 1543 ಜಾತಿಗಳನ್ನು ಮಾಡಿದ್ದಾರೆ. ಈ ಮುಂಚೆ ಅದು 210 ಸೀರಿಯಲ್ ನಂಬರ್ ಇತ್ತು ಬ್ರಾಹ್ಮಣ ಅಂತಕ್ಕಂಥದ್ದು, ಈಗ 218ನೇ ಸೀರಿಯಲ್ ನಂಬರ್ ಆಗಿದೆ. ಆದ್ದರಿಂದ ಯಾರು ಕನ್ಫ್ಯೂಸ್ ಆಗದಂತೆ ಒಂದು ಆ ಸಮೀಕ್ಷೆಯಲ್ಲಿ
ತಪ್ಪದೇ ಭಾಗವಹಿಸಿ. ಡಿಜಿಟಲ್ ಈ ಸಮೀಕ್ಷೆ ಇರೋದ್ರಿಂದ ಮನೆಗಳಿಗೆ ಅದನ್ನ ಚೀಟಿಗಳನ್ನ ಅಂಟಿಸ್ತಾ ಇದ್ದಾರೆ. ಅದು ಯಾವುದೇ ಅನ್ಯತಾ ಭಾವಿಸದಂತೆ ಆ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗವಹಿಸಬೇಕು. ಎಂದು ಅಂತಕ್ಕಂತಹ ಸೀರಿಯಲ್ ನಂಬರ್ 1 ಹಾಗೂ ಜಾತಿ ಕಾಲಂನಲ್ಲಿ 218 ಸೀರಿಯಲ್ ಬ್ರಾಹ್ಮಣರು ಅಂತ ಎಲ್ಲರೂ ತಪ್ಪದೇ ನಾವು ನಮ್ಮ ಜಾತಿಯನ್ನು ನಮೂದಿಸಿ ಐಕ್ಯತೆಯನ್ನು ಪ್ರದರ್ಶಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಅದಕ್ಕೆ ಕರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದ ಮಹಾಪೋಷಕ ನರಸಿಂಗರಾವ್ ದೇಶಪಾಂಡೆ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಜಂಟಿ ಕಾರ್ಯದರ್ಶಿ ಜಯಕುಮಾರ್ ಗಬ್ಬೂರ್, ಜಿಲ್ಲಾ ಸಂಚಾಲಕ ವೇಣುಗೋಪಾಲ್ ಇನಾಮದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಗಾರರದಿನ್ನಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿ ಕೋಮು ಗಲಭೆಯನ್ನು ಸೃಷ್ಟಿಸುವ ರೀತಿಯಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡುತ್ತಿದ್ದು, ಕೂಡಲೇ ಅವರ ಶಾಸಕ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಬಂಧಿಸಬೇಕು ಎಂದು ವಿವಿಧ ಸಂಘಗಳ ಒಕ್ಕೂಟದ ಸಂಚಾಲಕ ರಾಜೇಶ್ ಕುಮಾರ್ ಆಗ್ರಹಿಸಿದರು. ಅವರೊಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬ್ರಿಟಿಷರನ್ನು ಓಡಿಸಲು ಗಣೇಶೋತ್ಸವ ಆಚರಣೆಯನ್ನು ಜಾರಿಗೆ ತಂದಿದ್ದು, ಅಂತಹ ಸಾಂಪ್ರದಾಯಿಕ ಆಚರಣೆಯಲ್ಲಿ ಯತ್ನಾಳ್ ಅವರು ಭಾಗವಹಿಸಿ ಯುವಕರಲ್ಲಿ ಕೋಮು ದ್ವೇಷವನ್ನು ಹುಟ್ಟಿಸುವಂತೆ ಮಾತುಗಳನ್ನಾಡುತ್ತಾರೆ. ಭಾಷಣಗಳಲ್ಲಿ ಜಾತಿ ನಿಂದನೆಯಾಗುವಂತೆ ಶಬ್ದ ಬಳಕೆ ಮಾಡುತ್ತಾರೆ ಎಂದರು. ಇಂಥ ಒಂದು ಸಂದರ್ಭದಲ್ಲಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವರು ಎಲ್ಲ ಗಣೇಶ ಚತುರ್ಥಿಗಳಲ್ಲಿ ಯತ್ನಾಳ್ ಅವ್ರಿಗೆ ಹೋಗಿ ಅಟೆಂಡ್ ಮಾಡ್ತಾ ಇದ್ದಾರೆ. ಅಟೆಂಡ್ ಮಾಡಿದ್ರೆ ಅವ್ರು ಏನು ಭಾಷಣ ಮಾಡ್ತಾ ಇದ್ದಾರೆ, ಅಲ್ಲಿ ಜನ ಸೇರಿದಂಥವ್ರಿಗೆ ಊಟ ಉಪಚಾರ ಚೆನ್ನಾಗಾಯ್ತಾ, ನಿಮ್ಗೆ ಬರಲಿ ಟ್ರಾವೆಲಲ್ಲಿ ಏನು ತೊಂದರೆ ಆಗಿಲ್ಲ, ನೀವು ಮತ್ತೆ ಮರಳಿ ಹೋಗುವಾಗ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗ ಹೋಗ್ಬೇಕು ಅಂತ ಒಂದು ಶಬ್ದನ ಅವ್ರು ಮಾತಾಡೋದಿಲ್ಲ. ಅವರು ನೇರವಾಗಿ ಮಾತಾಡೋದು ಒಂದು ಕಮ್ಯುನಿಟಿನ ಟಾರ್ಗೆಟ್ ಇಟ್ಟು ಮಾತಾಡ್ತಾರೆ. ಒಂದು ಕಮ್ಯುನಿಟಿನ ಟಾರ್ಗೆಟ್ ಇಟ್ಟು ಮಾತಾಡಿದಂಥ ವ್ಯಕ್ತಿಗೆ ಯತ್ನಾಳ್ ಅವ್ರಿಗೆ ನಾವು ರಾಜ್ಯಪಾಲರಿಗೆ ಕೂಡ ಒಂದು ಮನವಿ ಪತ್ರನ ಕೊಡ್ತೀವಿ. ಅವರು ಓದಲ್ಲಿ ಶಬ್ದಗಳನ್ನ ಬಳಕೆ ಮಾಡುವಾಗ ಯಾವುದೇ ಒಂದು ಜಾತಿನ ನಿಂದನೆ ಮಾಡಬಾರ್ದು. ಇಲ್ಲಿ ಬೇರೆ ಕಡೆ ಹೋಗ್ತಾರೆ, ನಾವೆಲ್ಲ ಒಂದು ಅಸ್ಪೃಶ್ಯತೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಒಂದು ಸ್ಲೋಗನ್ ಕೊಡ್ತಾರೆ. ಆದರೆ ಆ ಸ್ಲೋಗನ್ನಿಂದ ಮರ್ಮ ಇರೋದು ಗೋಮುಖ ವ್ಯಾಘ್ರ ತಗೊಂಡಿರ್ತಕ್ಕಂಥ ಯತ್ನಾಳ್ ಗೋಮುಖ ವ್ಯಾಘ್ರನ ಹಾಕೊಂಡು ಇವತ್ತು ಎಲ್ಲ ಗಣೇಶ್ ಚತುರ್ಥಿ ಫೆಸ್ಟಿವಲ್ಸ್ ಅಲ್ಲಿ ಹೋಗಿ ಭಾರತ ದೇಶದ ಸಂವಿಧಾನದಲ್ಲಿ ಒಂದು ಕಮ್ಯುನಿಟಿನ ಹಕ್ಕನ್ನ ಕಳಿಸ್ಬೇಕಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಅದೇ ತರ ಅವರು ಮಾತನಾಡಿದ್ರೆ ನಾವು ಬೀದಿಗೆ ಇಳಿದು ಹಂತವಾಗಿ ಎಲ್ಲ ಸರ್ವ ಸಂಘಟನೆಗಾರರು ಇಡೀ ರಾಜ್ಯಾದ್ಯಂತ ನಾವು ಪತ್ರಿಕಾಗೋಷ್ಠಿ ನಡೆಸಿ ಆ ರಾಜ್ಯದಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿ ಸ್ಪೀಚ್ ಕೊಟ್ಟಿದ್ದಾರೋ ಯಾರ್ಯಾರ ವಿರುದ್ಧ ಅವ್ರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ, ಕಂಕಣ ಬದ್ಧರಾಗಿದ್ದೀವಿ. ಈ ದೇಶ ಸಂರಕ್ಷಣೆಗಾಗಿ ನಾವು ಎಲ್ಲ ತ್ಯಾಗಕ್ಕೆ ನಾವು ಸಿದ್ಧರಾಗಿ ಇವತ್ತು ನಾವು ಹೋರಾಟಕ್ಕೆ ನಾವು ಹಮ್ಮಿಕೊಂಡಿದ್ದೀವಿ. ಇದೇ ವೇಳೆ ವಿಜಯ ರಾಣಿ ಮಾತನಾಡಿ, ಮೈಸೂರಿನ ಚಾಮುಂಡೇಶ್ವರಿಗೆ ಸನಾತನ ಮಹಿಳೆಯರು ಮಾತ್ರ ಮಾಲಾರ್ಪಣೆ ಮಾಡಬೇಕು, ದಲಿತ ಮಹಿಳೆಯರು ಕೂಡ ಮಾಡುವಂತಿಲ್ಲ ಎಂದು ಹೇಳುವ ಮೂಲಕ ಬಸನಗೌಡ ಯತ್ನಾಳ್ ಜಡೆ ಜಗಳಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಮಾಜ ಮಾತ್ರವಲ್ಲದೆ ಮಹಿಳೆಯರಲ್ಲಿಯೂ ಕೋಮು ದ್ವೇಷದ ಬೀಜವನ್ನು ಬಿತ್ತುವ ಕೆಲಸವನ್ನು ಯತ್ನಾಳ್ ಮಾಡುತ್ತಿದ್ದು, ಕೂಡಲೇ ಬಸನಗೌಡ ಯತ್ನಾಳ್ ಕ್ಷಮೆ ಯಾಚಿಸದೇ ಇದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಅವರು ಮಾಡ್ತಕ್ಕಂಥ ಸೇವೆ ಯಾವುದನ್ನೋದು ಪ್ರಜ್ಞೆ ಇಲ್ಲದಂಥ ವ್ಯಕ್ತಿ ಯತ್ನಾಳ್ ಅವರು. ಯತ್ನಾಳ್ ಅವರು ಗಣೇಶನ ಒಂದು ಏನು ವಿಸರ್ಜನಾ ಸಂದರ್ಭದಲ್ಲಿ
ಗಣೇಶೋತ್ಸವ ಸಂದರ್ಭದಲ್ಲಿ ರಾಜ್ಯದ ಯಾವುದೇ ಭಾಗದಲ್ಲಿ ಹೋಗಿ ಅವರು ಎಲ್ಲೇ ಹೇಳಿಕೆ ಕೊಡಿ ಅದನ್ನ ರಾಜ್ಯದ ಮಹಿಳೆ ಖಂಡನೆ ಮಾಡ್ತೀವಿ. ಸಂವಿಧಾನದ 17ನೇ ಆಕ್ಟ್ ಹೇಳಿದೆ ಅಸ್ಪೃಶ್ಯತಾ ಆಚರಣೆಯನ್ನ ನಿಷೇಧ ಮಾಡಿ. ಅವರು ಹೇಳಿರುವಂತ ಹೇಳಿಕೆ ಗಲಭೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಇವತ್ತು ಮಹಿಳೆಯರು, ಮಹಿಳಾ ಸಂಘಟನೆಗಳು, ಮಹಿಳಾ ಜನಪರವಾದಿಗಳು ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಯಾವುದೇ ರೀತಿಯ ತಾರತಮ್ಯಗಳಿಲ್ಲದೆ ಯಾವುದೇ ಸಮುದಾಯದ ಮಹಿಳೆಯರಿಗೆ ಅನ್ಯಾಯಗಳಾದ್ರೆ ಪ್ರತಿ ಮೂಲೆಯಲ್ಲಿ ನಾವು ಹೋರಾಟಗಳನ್ನ ಮಾಡ್ತೀವಿ. ಅತ್ಯಾಚಾರಕ್ಕೊಳಗಾದ್ರೂ ಹೋರಾಟ ಮಾಡ್ತೀವಿ, ದೌರ್ಜನ್ಯಕ್ಕೆ ಒಳಗಾದ್ರೂ ಹೋರಾಟ ಮಾಡ್ತೀವಿ, ಲೈಂಗಿಕ ಕಿರುಕುಳಗಳಿಗೆ ಹೋರಾಟ ಮಾಡ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಮಹಿಳೆಯರಿಗೆ ಸರ್ಕಾರಗಳು, ಜನಪ್ರತಿನಿಧಿಗಳು, ರಾಜಕಾರಣಿಗಳು ಬೆಂಬಲವಾಗಿ ನಿಲ್ಬೇಕು, ಮಹಿಳೆಯರಿಗೆ ಜಾಗೃತಿ ಮೂಡಿಸಬೇಕು, ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಬೇಕಂತಕ್ಕಂಥ ಪ್ರಜ್ಞೆ ಅವರಲ್ಲಿ ಇರಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಮಹಿಳೆಯರು ಚಾಮುಂಡೇಶ್ವರಿಗೆ ಮಾಲೆ ಹಾಕ್ಬೋದು, ದಲಿತ ಮಹಿಳೆಯರು ಮಾಲೆ ಹಾಕ್ಬಾರ್ದು, ಅದಕ್ಕೆ ಅವರು ಅರ್ಹರಲ್ಲ ಅಂತಕ್ಕಂಥ ಯತ್ನಾಳ್ ಅವರ ಹೇಳಿಕೆನ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಯತ್ನಾಳ್ ಅವರನ್ನ ಈ ರಾಜ್ಯದಿಂದ ಗಡಿಪಾರಿಗೆ ಆಕ್ರಮಣ ಮಾಡ್ತಾ ಇದ್ದೀವಿ. ಯತ್ನಾಳ್ ಅವರೇ, ನಿಮ್ಮ ಎಡವಟ್ಟು ಹೇಳಿಕೆಯಿಂದ ಎಚ್ಚರವಾಗಿರಿ. ನೀವು ರಾಜ್ಯದ ಮಹಿಳೆಯರು, ನಾವು ಇಂದಿಗೂ ಮಹಿಳೆಯರು ಎಲ್ಲರೂ ಒಂದು ಅಂತಾನೆ ತೋರಿಸಿದೀವಿ. ನಾವು ಮಹಿಳೆಯರೆಲ್ಲರೂ ಒಂದು. ನೀವು ಕೂಡ ಹೇಳ್ತೀರಾ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀರಾ. ನೀವು ಜನಪ್ರತಿನಿಧಿ, ಶಾಸಕರಾಗಿ, MLA MP ಗಳಾಗಿ ರಾಜಕಾರಣ ನಿಮ್ಮ ಒಂದು ಸ್ಥಾನಮಾನಕ್ಕೆ ಬಂದಾಗ ನೀವೊಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಾ. ನಾವು ಈ ಕ್ಷೇತ್ರದ ಜನತೆಗೆ ಬದ್ಧರಾಗಿರ್ತೀವಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಪದ್ಮಾ, ಸಹರಾ ಬೇಗಂ, ಹೇಮರಾಜ್ ಅಸ್ಕಿಹಾಳ್, ನರಸಿಂಹಲು, ಗಾರಲದಿನ್ನಿ ಆಂಜನೇಯ, ಗಿರಿಲಿಂಗಮ್ಮ ಸೇರಿದಂತೆ ಅನೇಕರು ಇದ್ದರು. ನಗರದ ಉಪ್ಪಾರವಾಡಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ 54ನೇ ನವರಾತ್ರಿ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದ್ದು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಉತ್ಸವಗಳು ಜರುಗಲಿವೆ ಎಂದು ದೇವಸ್ಥಾನದ ಅರ್ಚಕ ಕಾಂತಾಚಾರ್ಯ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 120 ವರ್ಷಗಳಿಂದ ದೇವಸ್ಥಾನದಲ್ಲಿ ಸೇವೆಗಳನ್ನು ಮಾಡುತ್ತಿದ್ದು ನವರಾತ್ರಿ ಉತ್ಸವವನ್ನು 54 ವರ್ಷಗಳಿಂದ ಆಚರಿಸುತ್ತಾ ಬರಲಾಗುತ್ತಿದ್ದು ಈ ಬಾರಿ ಅನ್ನ ಸಂತರ್ಪಣೆ ಸೇರಿದಂತೆ ಅನೇಕ ಸೇವೆಗಳನ್ನು ವೆಂಕಟೇಶ್ವರನಿಗೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ನಮ್ಮ ರಾಯಚೂರು ನಗರದಲ್ಲಿ ಸುಮಾರು 120 ವರ್ಷದ ಹಳೆಯದಾದಂತಹ ದೇವಸ್ಥಾನ ಉತ್ಸವವನ್ನ ನಮ್ಮ ಉಪ ಸಮಾಜದ ಎಲ್ಲರೂ ಸೇರಿಕೊಂಡು ಮಾಡಿಕೊಂಡು ಎಲ್ಲಾ ಸಮಾಜದ ಭಕ್ತರನ್ನ ಸೇರಿಸಿಕೊಂಡು ಈ ಸರಿ 54ನೇ ನವರಾತ್ರಿ ಉತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಸಾರಿ ವಿಶೇಷವಾಗಿ ಅಂತಂದ್ರೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಭಕ್ತಾದಿಗಳು ಬಂದಿದ್ದಾರೆ. ಹೊಸದಾಗಿ ರಥವು ಬಂದಿದೆ. ಬೆಳಿಗ್ಗೆ 5 ಗಂಟೆಗೆ ಸುಪ್ರಭಾತದಿಂದ ಪ್ರಾರಂಭವಾದಂತಹ ನಮ್ಮ ಶ್ರೀನಿವಾಸನ ಸೇವೆಗಳು ರಾತ್ರಿ ಏಕಾಂತದ ಸೇವೆವರೆಗೂ ಸುಮಾರು 17 ನಮೂನೆ ಸೇವೆಗಳೆಲ್ಲ ಸ್ವಾಮಿಗೆ ಸಲ್ಲಿಕೆ ಆಗ್ತದೆ. ಬೆಳಿಗ್ಗೆ ಪಂಚಾಮೃತ ಅಲಂಕಾರಗಳು, ಮಧ್ಯಾಹ್ನದಲ್ಲಿ ಭಕ್ತಾದಿಗಳಿಗೆ ಸೇವೆ ಮಾಡಿಸಿದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರ್ತದೆ. ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ ತನಕ ದೋಳೋತ್ಸವ, ಭಜನೆ, ನರ್ತನ ಸೇವೆ, ಹೀಗೆ ಬಹಳ ವಿಧವಾಗಿರ್ತಕ್ಕಂಥ ಸೇವೆಗಳು ನಮ್ಮ ಶ್ರೀನಿವಾಸ ಸೇವೆಗೆ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದಿದೆ. ಇದೊಂದು ವಿಶೇಷ ಅಂತ ಹೇಳಲಿಕ್ಕೆ ನಮ್ಮ ಕಮಿಟಿ ಕಡೆಯಿಂದ ಹೇಳಲಿಕ್ಕೆ ಖುಷಿ ಆಗ್ತದೆ. ಅವುಗಳೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಸ್ವಯಂ ಆಗಿ ಪ್ರತ್ಯಕ್ಷವಾಗಿ ಉತ್ಸವವನ್ನು ನೋಡಿ ಪತ್ರಿಕೆಯಲ್ಲಿ ಬಂದರೆ ಇನ್ನೂ ನಮಗೆ ಒಂದು ಹೆಚ್ಚು ಸಂತೋಷ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿ ದೇವಸ್ಥಾನ ಸಮಿತಿಯ ಪ್ರಮುಖ ಕೆ ಆಂಜನೇಯ ಮಾತನಾಡಿ ಸೆಪ್ಟೆಂಬರ್ 22ರಂದು ಸೂರ್ಯ ವಾಹನ, 23ಕ್ಕೆ ಆದಿಶೇಷ ವಾಹನ, 24ಕ್ಕೆ ಕಾಮಧೇನು ಕಲ್ಪವೃಕ್ಷ ವಾಹನ, 25ಕ್ಕೆ ಚಂದ್ರ ವಾಹನ, 26ಕ್ಕೆ ಸಿಂಹ ವಾಹನ, 27ಕ್ಕೆ ಆಂಜನೇಯ ವಾಹನ, 28ಕ್ಕೆ ಗರುಡ ವಾಹನ, 29ಕ್ಕೆ ಗಜ ವಾಹನ ಹಾಗೂ ಸೆಪ್ಟೆಂಬರ್ 30ಕ್ಕೆ ಅಶ್ವವಾಹನ ಸೇವೆಯನ್ನು ಜರುಗಿಸಲಾಗುವುದು ಎಂದರು. ಸೆಪ್ಟೆಂಬರ್ 30ರ ಸಂಜೆ 7 ಗಂಟೆಗೆ ಉಚ್ಛಾಯ ಮಹೋತ್ಸವ, ಅಕ್ಟೋಬರ್ 1ರ ಸಂಜೆ 7 ಗಂಟೆಗೆ ನೂತನವಾಗಿ ನಿರ್ಮಿಸಲಾದ ರಥೋತ್ಸವ, 2ರಂದು ಶ್ರೀನಿವಾಸ್ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 22/9/22ರಿಂದ 2ನೇ ತಾರೀಕುವರೆಗೆ ನಡೆಯುತ್ತದೆ. ಪ್ರತಿದಿನ 22 ಸೋಮವಾರ ಸೂರ್ಯವಾಹನ, 23 ಮಂಗಳವಾರ ಆದಿಶೇಷ ವಾಹನ, 24 ಬುಧವಾರ ಕಾಮಧೇನು ಕಲ್ಪವೃಕ್ಷ, 25 ಗುರುವಾರ ಚಂದ್ರವಾಹನ, 26/9 ಶುಕ್ರವಾರ ಸಿಂಹವಾಹನ, 27 ಶನಿವಾರ ಆಂಜನೇಯ ವಾಹನ, 28 ರವಿವಾರ ಗರುಡವಾಹನ, 29 ಸೋಮವಾರ ಗಜವಾಹನ, 30 ಮಂಗಳವಾರ ಅಶ್ವವಾಹನ. ವಿಶೇಷ ದಿನಾಂಕಗಳಲ್ಲಿ
30/9 ಮಂಗಳವಾರ ಉಚ್ಚೆ ಸಂಜೆ 7 ಗಂಟೆಗೆ ಇರುತ್ತದೆ ಮತ್ತು 1/10/25 ಗುರುವಾರ ನೂತನ ರಥೋತ್ಸವ ಸಂಜೆ 7 ಗಂಟೆಗೆ ಇರುತ್ತದೆ. ಸರಿ, ಹೊಸ ರಥ ನಮ್ಮಲ್ಲಿ ಇದು ಮಾಡಿರ್ತಾರೆ ಭಕ್ತರು, ಅದು ವಿಶೇಷ. ದಯಮಾಡಿ ಪತ್ರಿಕಾ ಪ್ರಕಟಣೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇದಕ್ಕೆ ಸ್ವಲ್ಪ ಎಲ್ಲರಿಗೆ ನಿಮ್ಮ ಮುಖಾಂತರ ತಿಳಿಸಿದಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಆಮೇಲೆ 2/10/25 ಗುರುವಾರ ಬೆಳಿಗ್ಗೆ 10 ಗಂಟೆಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ. ದಿನಾಂಕ 24 ಬುಧವಾರ ಸಂಜೆ 6:30 ಮಹಿಳೆಯರಿಂದ ಕಳಸಗಳ ಸಂಗಡ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಇರುತ್ತದೆ. ಹಾಗೂ ಈ ನೂತನ ವೆಂಕಟೇಶ್ವರ ಸ್ವಾಮಿ ಸಮರ್ಪಣೆ ಮಾಡಿರ್ತಾರೆ ಭಕ್ತರು. ದಯಮಾಡಿ ಇವತ್ತು ನಿಮ್ಮ ಮುಖಾಂತರ ಎಲ್ಲರಿಗೆ ಸ್ವಲ್ಪ ಪ್ರಚಾರ ಮಾಡಿರ್ತೇವೆ, ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ಇನ್ನು ಹೆಚ್ಚಿನ ಮಾತಾಡ್ಕೊಂಡು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಮಡ್ಡಿಕೇರಿ ಈರಣ್ಣ, ಆಜಿರಾಜ್, ಪಾಗುಂಟಪ್ಪ, ಬೋಳಬಂಡಿ ಶ್ರೀನಿವಾಸ್, ಆರ್ ಅಶೋಕ್, ಯಂಕೋಬಪ್ಪ ಶ್ರೀನಿವಾಸ್, ಸತ್ಯನಾರಾಯಣ ಸೇರಿದಂತೆ ಅನೇಕರು ಇದ್ದರು. ಮಮದಾಪುರ್ ಗಧಾರ ಮಾರಿಕಾಂಬ ದೇವಸ್ಥಾನ ಸೇವಾ ಸಮಿತಿಯಿಂದ 12ನೇ ವೈಭವದ ಶರನ್ನವರಾತ್ರಿ ದಸರಾ ಮಹೋತ್ಸವ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಸವರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 22ರಂದು ದೇವಿಯ ಘಟಸ್ಥಾಪನೆ, ವಿವಿಧ ವಾದ್ಯಗಳೊಂದಿಗೆ ವೀರಗಾಸೆ, ಪುರವಂತಿಗೆ ಸೇವೆ, ನಂದಿಕೋಲ, ಪಲ್ಲಕ್ಕಿ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 23ಕ್ಕೆ ಸಂಜೆ 6:30ರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಎಂದರು. 24ರ ಸಂಜೆ 4:30ಕ್ಕೆ ಶಾಲಾ ಮಕ್ಕಳ ನೃತ್ಯ ಕಾರ್ಯಕ್ರಮ ಹಾಗೂ ಸಂಕುಲ ಸಂರಕ್ಷಣೆ ಕುರಿತು ಕಿರುಚಿತ್ರ ಪ್ರದರ್ಶನ, 25ಕ್ಕೆ ಪ್ರವಚನ, 26ಕ್ಕೆ ಸಹಜ ಸ್ಥಿತಿ ಯೋಗ ಪ್ರತಿಷ್ಠಾನದಿಂದ ವಿಶೇಷ ಸತ್ಸಂಗ ಕಾರ್ಯಕ್ರಮ, 27ಕ್ಕೆ ವಿಶೇಷ ಪ್ರವಚನ, 28ಕ್ಕೆ ಭಕ್ತಿ ಸಿಂಚನ ಸಂಗೀತ ಕಾರ್ಯಕ್ರಮ, 29ಕ್ಕೆ ಸಾಮೂಹಿಕ ಕುಂಕುಮಾರ್ಚನೆ ಕಾರ್ಯಕ್ರಮ, ಸೆಪ್ಟೆಂಬರ್ 30ಕ್ಕೆ ಶಾಲಾ ಮಕ್ಕಳಿಂದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದು ಎಂದು ತಿಳಿಸಿದರು. ಇಡೀ ರಾಯಚೂರು ತಾಲೂಕಿನಲ್ಲಿಯೇ ಪ್ರತಿ ವರ್ಷ ಇಲ್ಲಿ 12 ವರ್ಷಗಳಿಂದ ನವರಾತ್ರಿ ಆಚರಣೆಗಳನ್ನು ನಡೆಸುತ್ತಿದ್ದು ಅತ್ಯಂತ ವೈಭವ ಹಾಗೂ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಪ್ರತಿ ವರ್ಷ ಈ ಒಂದು ನವರಾತ್ರಿಯ ಆಚರಣೆಗಳಲ್ಲಿ ನಮ್ಮ ನಾಡಿನಲ್ಲಿರುವಂತಹ ಕಲೆ, ಸಂಸ್ಕೃತಿ, ಸಂಸ್ಕಾರ, ಸಾಹಿತ್ಯ ಉಳಿಸುವ ನಿಟ್ಟಿನಲ್ಲಿ ನಮ್ಮ ಸೇವಾ ಸಮಿತಿಯು 9 ದಿನಗಳ ಕಾಲ ಪರ್ಯಂತ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಈ ಒಂದು ನಿಟ್ಟಿನಲ್ಲಿ ಪ್ರಥಮ ದಿನಾಂಕ 22/9/2025 ಪ್ರಥಮ ದಿನ ಸೋಮವಾರದಂದು ದೇವಿ ಘಟಸ್ಥಾಪನೆ ಪ್ರಯುಕ್ತ ಗಂಗಾ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಗಂಗಾ ಪೂಜೆಯಲ್ಲಿ ಕಾರಟಗಿ ತಾಲೂಕಿನ ಗುರುಗುಂಟು ಗ್ರಾಮದ ಶ್ರೀ ವೀರಭದ್ರೇಶ್ವರ ವೀರಗಾಸೆ ಕಲಾತಂಡ ಹಾಗೂ ಶ್ರೀ ವೈಷ್ಣವ್ ಕೇರಳದ ಭದ್ರಕಾಳಿ ಕಲಾತಂಡ ಇವರಿಂದ ವೈಭವದ ಪುರವಂತಿಗೆ ಸೇವೆ, ಪಲ್ಲಕ್ಕಿ ಸೇವೆ, ರಾಜ ಭಜಂತ್ರಿ ಮುಖಾಂತರ ಸೇವೆ ಆದ ನಂತರ ಸನ್ನಿಧಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ಯುವಕರು ಮಾಲಾಧಾರಣೆ ಮಾಡುವುದರ ಮುಖಾಂತರ ಅನೇಕ ಯುವಕರು ದೇವಿ ಮಾಲೆಯನ್ನು ಧರಿಸುವುದರ ಮುಖಾಂತರ ನವರಾತ್ರಿ ಪ್ರಾರಂಭಗೊಂಡು 2ನೇ ದಿನವಾದಂತಹ ಮಂಗಳವಾರ 23ರ ಅಂತಾರಾಷ್ಟ್ರೀಯ ಕಲಾವಿದರಾದಂತಹ ಕ್ಲಾರಿನೇಟ್ ವಾದಕರಾದಂತಹ ಡಾಕ್ಟರ್ ಪಂಡಿತ್ ನರಸಿಂಹ ವಡವಾಟಿ ಕುಲಗಳಿಂದ ಪ್ರತಿ ವರ್ಷ ಶ್ರೀ ಕ್ಷೇತ್ರದಲ್ಲಿ 1 ದಿನಗಳ ಕಾಲ ಅವರು ಸಂಗೀತ ಸೇವೆಯನ್ನು ಮಾಡುತ್ತಿದ್ದು, ಈ ವರ್ಷ ಸಹ ತಪ್ಪದೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಅವರು ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ. ಅದೇ ರೀತಿಯಾಗಿ ಒಂದು ಪರಿಸರ ಕಾಳಜಿ ಹಾಗೂ ಪಕ್ಷಿ ಸಂಕುಲವನ್ನು ಇಟ್ಟುಕೊಂಡಿರುವಂತಹ ಪಕ್ಷಿ ಪ್ರೇಮಿ ಶ್ರೀ ಸಲಾವುದ್ದೀನ್ ಮಾಲಿನಿ ಅವರಿಂದ ಒಂದು ಅದ್ಭುತವಾದ ಪಕ್ಷಿಗಳ ಕುರಿತು ಕಿರುಚಿತ್ರ ಪ್ರದರ್ಶನ ಇದು ಗುರುವಾರ ಇರುತ್ತೆ 24ಕ್ಕೆ. ಅದೇ ರೀತಿಯಾಗಿ 4ನೇ ದಿನ ಒಂದು ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು ಅವರನ್ನು ಎಚ್ಚರಿಸುವ ಸಲುವಾಗಿ ಒಂದು ವಿಶೇಷ ಪ್ರವಚನ ಕಾರ್ಯಕ್ರಮಗಳನ್ನು ನಮ್ಮ ಕ್ಷೇತ್ರದಲ್ಲಿ ಅಕ್ಟೋಬರ್ 1ರಂದು ಆಯುಧ ಪೂಜೆ, 2ರಂದು ಸಂಜೆ 5 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಜರುಗಲಿದೆ. ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಮುಖರಾದ ಮಂದಕಲ್,
ಸುಗ್ರೀವ್, ಜಂಬಣ್ಣ, ದ್ಯಾವಣ್ಣ ಸೇರಿದಂತೆ ಅನೇಕರು ಇದ್ದರು. ನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ಗಳಲ್ಲಿ ಬೀದಿ ದೀಪ, ಒಳಚರಂಡಿ, ರಸ್ತೆ ದುರಸ್ತಿ, ಕುಡಿಯುವ ನೀರು ಸರಬರಾಜು, ಬೀದಿ ನಾಯಿ, ಜಾನುವಾರುಗಳ ಹಾವಳ ಹೆಚ್ಚಾಗಿದ್ದು ಪಾಲಿಕೆಗೆ ಸಲ್ಲಿಸಿದ ದೂರುಗಳಿಗೆ ಸ್ಪಂದಿಸಿ ಕ್ರಮ ವಹಿಸಬೇಕು ಎಂದು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ವಿವಿಧ ರಸ್ತೆಗಳಲ್ಲಿ ಬೀದಿ ದೀಪ ಇಲ್ಲದೆ ಇರುವುದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಬಡಾವಣೆಯ ರಸ್ತೆ ಬದಿಯ ವಿದ್ಯುತ್ ಕಂಬಗಳಿಗೆ ಬೀದಿ ದೀಪಗಳನ್ನು ಅಳವಡಿಸಬೇಕು. ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳನ್ನು ಮುಚ್ಚುವ ಕೆಲಸ ಮಾಡಬೇಕು. ನಗರದಲ್ಲಿ ಕಲುಷಿತ ನೀರು ಸರಬರಾಜು ಆಗುತ್ತಿದ್ದ ಜನರು ಅನಾರೋಗ್ಯಕ್ಕೀಡಾಗುತ್ತಿದ್ದಾರೆ. ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ವಹಿಸಲು ಮನವಿ ಮಾಡಿದರು. ಮಹಾನಗರ ಪಾಲಿಕೆಗೆ ಜೈ ಕನ್ನಡ ರಕ್ಷಣಾ ವೇದಿಕೆಗೆ, ಜೈ ಕನ್ನಡ ರಕ್ಷಣಾ ವೇದಿಕೆಗೆ ಮಳೆಗಾಲವಾಗಿದ್ದರಿಂದ ಸೊಳ್ಳೆಗಳ ಕಾಲ ಮಿತಿ ಮೀರಿದ್ದು ಜನರು ಬೇಸತ್ತು ಹೋಗಿದ್ದಾರೆ. ಫಾಗಿಂಗ್ ಮಾಡಲು ಒತ್ತಾಯಿಸಿದರು. ರಸ್ತೆಯಲ್ಲಿ ಬಿಡಾಡಿ ದನಗಳ ಹಾವಳಿಯಿಂದ ವಾಹನಗಳ ಸವಾರರಿಗೆ ತೊಂದರೆಯಾಗಿದೆ. ಕ್ರಮ ವಹಿಸಬೇಕು. ಬೀದಿ ನಾಯಿಗಳ ದಾಳಿಯಿಂದಾಗಿ ಜನರು ಆಸ್ಪತ್ರೆ ಸೇರುವಂತಾಗಿದೆ. ಬೀದಿ ನಾಯಿಗಳ ನಿಯಂತ್ರಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ಎಲ್ಲ ನಾಗರಿಕರಿಗೆ ಈ ಸೌಲಭ್ಯಗಳನ್ನು ಒದಗಿಸಬೇಕಂತ ಮನವಿ ಮಾಡಿಕೊಟ್ಟಿದೆ. ನಗರದ ಸುತ್ತಮುತ್ತಲೂ ನಗರ ಪಾಲಿಕೆಗೆ ಬರುವ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಬೀದಿ ದೀಪಗಳು, ಒಳಚರಂಡಿ, ರಸ್ತೆ ದುರಸ್ತಿ, ರಸ್ತೆಯ ಮೇಲಿನ ಧೂಳು, ಸೊಳ್ಳೆ ಮತ್ತು ಹುಳುಗಳು, ಕಲುಷಿತ ನೀರು ಸರಬರಾಜು, ಬೀದಿ ನಾಯಿಗಳು ಮತ್ತು ಜಾನುವಾರುಗಳು ತೆರವು ಮಾಡಿ ಸ್ವಚ್ಛ ಭಾರತ ಅಭಿಯಾನವನ್ನು ಪಾಲಿಸುವಲ್ಲಿ ವಿಫಲಗೊಂಡಿರುವಂಥ ಕುರಿತು ನಾವು ಅರ್ಜಿಯನ್ನು ಕೊಡ್ತಾ ಇದ್ದೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಈ ಮೂಲಕ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ರಾಯಚೂರು ನಗರಸಭೆಯಿಂದ ಪಾಲಿಕೆಯಾಗಿ ಪರಿವರ್ತನೆಗೊಂಡಾಗಿನಿಂದ ನಗರದ ಸುತ್ತಮುತ್ತಲೂ ನಗರ ಪಾಲಿಕೆಗೆ ಬರುವ ವ್ಯಾಪ್ತಿಯ ಎಲ್ಲ ವಾರ್ಡುಗಳ ಮುಖ್ಯ ರಸ್ತೆಗಳಲ್ಲಿ ಡಿವೈಡರ್ ಮತ್ತು ಅಳವಡಿಸಿರುವ ಬೀದಿ ದೀಪಗಳು ಇದ್ದರೂ ಅವುಗಳನ್ನು ಉರಿಯದೆ ರಾತ್ರಿ ಹೊತ್ತಿನಲ್ಲಿ ಕತ್ತಲಿನಿಂದ ಕೂಡಿರುತ್ತದೆ. ಇದರಿಂದ ವಾಹನ ಸವಾರರು ರಸ್ತೆಯಲ್ಲಿರುವ ತೆಗ್ಗುದಿನ್ನು ಕಾಣದೆ ಅಪಘಾತಕ್ಕೊಳಗಾಗುತ್ತಿವೆ. ತಗ್ಗುದಿನ್ನೆಯಿಂದ ಕೂಡಿರುವ ರಸ್ತೆಗಳನ್ನು ದುರಸ್ತಿಗೊಳಿಸಿ ಮತ್ತು ಸದರಿ ರಸ್ತೆಯ ಬದಿಯಲ್ಲಿರುವ ಧೂಳು ಮಣ್ಣನ್ನು ಸ್ವಚ್ಛಗೊಳಿಸಬೇಕು. ಹಾಗೆಯೇ ನಗರದಾದ್ಯಂತ ಒಳಚರಂಡಿಗಳು ಹೂಳು ಮತ್ತು ಕಸ ಕಡ್ಡಿಯಿಂದ ತುಂಬಿದ್ದು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ಜಿಲ್ಲಾ ಅಧ್ಯಕ್ಷ ಚೆನ್ನಯ್ಯಸ್ವಾಮಿ, ಬಿ ಹನುಮಂತು, ಸೈಯದ್ ಪಾಷಾ, ಜಾವೀದ್ ಪಾಷಾ, ಜಿ ನಾರಾಯಣ ಶೆಟ್ಟಿ, ಶರಣಕುಮಾರ್, ಸೈಯದ್ ಶಫಿ, ಶಾಲಂ, ವೀರೇಶ್, ವಿಜಯಕುಮಾರ್, ವೆಂಕಟೇಶ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರದ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ. ರಾಜ್ಯ ಖಾತೆಯ 4 ಸಚಿವರು ರಾಜೀನಾಮೆ ನೀಡಲಿ. ಸಚಿವ ಎನ್ಎಸ್ ಬೋಸರಾಜ್. ಗಂಜ ವೃತ್ತದಿಂದ ಚಂದ್ರ ಮೌಳೇಶ್ವರ ವೃತ್ತದವರೆಗೆ ಶೀಘ್ರವೇ 25 ಕೋಟಿ ವೆಚ್ಚದಲ್ಲಿ ಹೊಸ ರಸ್ತೆ ನಿರ್ಮಾಣ. ಸಚಿವ ಬೋಸರಾಜ್. ಪಾಲಿಕೆ ಸದಸ್ಯ ಜಯಣ್ಣ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ. ಸಮೀಕ್ಷೆಯಲ್ಲಿ ಬ್ರಾಹ್ಮಣ ಸಮಾಜದ ಬಂಧುಗಳು ಜಾತಿ ಕರಂನಲ್ಲಿ ಬ್ರಾಹ್ಮಣ ಎಂದು ಬರೆಯಿಸಿ. ಪ್ರಾಣೇಶ್ ಮುತಾಲಿಕ್. ಕೋಮು ಗಲಭೆ ಸೃಷ್ಟಿಸುವ ಶಾಸಕ ಯತ್ನಾಳ್ ಅವರನ್ನು ಬಂಧಿಸಿ. ರಾಜೇಶ್ ಕುಮಾರ್. ಉಪ್ಪರ್ವಾಡಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ 27ರಿಂದ ನವರಾತ್ರಿ ಉತ್ಸವ. ಕಾಂತಾಚಾರ್ಯ. ಸೆಪ್ಟೆಂಬರ್ 22ರಿಂದ ಗಧಾರ ಮಾರಿಕಾಂಬ ದೇವಸ್ಥಾನದಿಂದ ಶರನ್ನವರಾತ್ರಿ ಕಾರ್ಯಕ್ರಮ. ಸವರಪ್ಪ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆಯಿಂದ ಮನವಿ.
ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.